ರಾಹುಲ್ ಗಾಂಧಿ ಈ ಭಾರತೀಯ ಪ್ರಜೆ ಅಲ್ಲ, ಅವರು ಈ ಭಾರತೀಯ ಪ್ರಜೆ ಅಲ್ಲ ಅವರು. ಆದ್ರೆ ವಿದೇಶದಲ್ಲಿ ಹೋಗಿ ನಾವು ವಿದೇಶಿ ಕಿಟ್ ಅಂತೀವಲ್ಲ, ವಿದೇಶಿ ಕಿಟ್ ಅಂದ್ರೆ ಗೊತ್ತಾಯ್ತಲ್ಲ, ಆ ವಿದೇಶಿ ಕಿಟ್ ಹೋಗಿ ಭಾರತವನ್ನು ಎಲ್ಲಿ ನೋಡಿದ್ರು ಕೂಡ ಏನು ಬೇಕಾದ್ರೂ ಕೂಡ ಮಾತಾಡೋದು ಪುಕಟಿ ಪಬ್ಲಿಸಿಟಿ ಸಲುವಾಗಿ. ಆ ವಿದೇಶಿ ಕಿಟ್ ಏನು ಮಾಡ್ತದ್ರಿಗಿನ ಇವತ್ತು ನಮ್ಮ ದೇಶದಲ್ಲಿದ್ದಂತಹ ಜಾತಿವಾರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿ ಪುಕಟಿ ಪಬ್ಲಿಸಿಟಿ ತಗೊಂಡಂತ ಕೆಲಸ ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರ. ಬಹುಶಃ OBC ವಿಚಾರದಲ್ಲಿ ನೋಡಿದಂತ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳ್ತಾರ, ಎಲ್ಲಿ ಆಯ್ಕೆ ಯಾವುದನ್ನೇ ಒಂದು ನೌಕರಿಗಳನ್ನು ಅಪಾಯಿಂಟ್ಮೆಂಟ್ ಮಾಡಿದಂತ ಟೈಮಲ್ಲಿ ಅದು ಆರ್ಮಿ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ನೌಕೆದಲ್ಲಿ ಆಗಿರ್ಬೋದು, OBC ಅವರು ಇದಾರ ಅನ್ನಂತ ಮಾತನ್ನು ಕೇಳ್ತಾರ. ಸ್ಥಾನಮಾನವನ್ನು ಕೊಡ್ತಾ ಇಲ್ಲ ಅನ್ನಂದು ಹೇಳ್ತಾ ಇದ್ರಲ್ಲ, ನಾನು ಕೇಳ್ತೀನಿ ಇವತ್ತು ಈ ರಾಜ್ಯದ ಈ ವೇದಿಕೆ ಮೂಲಕ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೋ ಹಿಂದುಳಿದಂತ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಮಾತ್ರ ಹಿಂದುಳಿದಂತ ವರ್ಗಕ್ಕೆ ಸೇರಿದಂತ ಒಬ್ಬ ಮುಖ್ಯಮಂತ್ರಿ ಆಗಿದ್ರು. ಆ ಹಿಂದುಳಿದಂತ ಮುಖ್ಯಮಂತ್ರಿಗಳನ್ನ ಈ ಕಾಂಗ್ರೆಸ್ ನಾಯಕರನ್ನ ಕಿತ್ತಾಕುವಂತ ಕೆಲಸ ಮಾಡಲಿಲ್ಲ ನಾ ಸಿದ್ದರಾಮಯ್ಯರನ್ನ. ಇವತ್ತು ನಾನು ಕೇಳ್ತೀನಿ ರಾಹುಲ್ ಗಾಂಧಿ ಅವರೇ, ಅದರಲ್ಲೇ ಹುಡುಕುವಂತ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯರಿಗೆ ಮೋಸ ಮಾಡಿದ್ದು ನಿಮಗೆ ಅರಿವಿಲ್ಲನಾ? ಹಿಂದುಳಿದಂತ ಸಮುದಾಯಗಳಿಗೆ ಮೋಸ ಮಾಡಿದ್ದು ನಿಮಗೆ ಅರಿವಿಲ್ಲನಾ? ಇವತ್ತು ರಾತ್ರಿ ಅವ್ರಿಗೆ ಕೆಳಗಡೆ ಇಳಿಸಿ ಇನ್ನೊಬ್ರು ಮುಖ್ಯಮಂತ್ರಿ ಮಾಡಿದ್ರಲ್ಲ, ಅವತ್ತು ನಿಮಗೆ ಗೊತ್ತಿಲ್ಲ ಹಿಂದುಳಿದಂತ ಸಮುದಾಯಗಳಂತೇಳಿ. ಆದ್ರೆ ಇವತ್ತು ಮಾತಾಡಂತ ಮಾತುಗಳು ಮಾತ್ರ ಬಹಳಷ್ಟು ಚಲೋ ಮಾತಾಡಂತ ಕೆಲಸ. ಸ್ಥಾನಮಾನವನ್ನು ಕೊಡ್ತಾ ಇಲ್ಲ ಅನ್ನಂದು ಹೇಳ್ತಾ ಇದ್ರಲ್ಲ, ನಾನು ಕೇಳ್ತೀನಿ ಇವತ್ತು ಈ ರಾಜ್ಯದ ಈ ವೇದಿಕೆ ಮೂಲಕ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೋ ಹಿಂದುಳಿದಂತ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಮಾತ್ರ ಹಿಂದುಳಿದಂತ ವರ್ಗಕ್ಕೆ ಸೇರಿದಂತ ಒಬ್ಬ ಮುಖ್ಯಮಂತ್ರಿ ಆಗಿದ್ರು. ಆ ಹಿಂದುಳಿದಂತ ಮುಖ್ಯಮಂತ್ರಿಗಳನ್ನ ಈ ಕಾಂಗ್ರೆಸ್ ನಾಯಕರನ್ನ ಕಿತ್ತಾಕುವಂತ ಕೆಲಸ ಮಾಡಲಿಲ್ಲ ನಾ ಸಿದ್ದರಾಮಯ್ಯರನ್ನ. ಇವತ್ತು ನಾನು ಕೇಳ್ತೀನಿ ರಾಹುಲ್ ಗಾಂಧಿ ಅವರೇ, ಅದರಲ್ಲೇ ಹುಡುಕುವಂತ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯರಿಗೆ ಮೋಸ ಮಾಡಿದ್ದು ನಿಮಗೆ ಅರಿವಿಲ್ಲನಾ? ಹಿಂದುಳಿದಂತ ಸಮುದಾಯಗಳಿಗೆ ಮೋಸ ಮಾಡಿದ್ದು ನಿಮಗೆ ಅರಿವಿಲ್ಲನಾ? ಇವತ್ತು ರಾತ್ರಿ ಅವ್ರಿಗೆ ಕೆಳಗಡೆ ಇಳಿಸಿ ಇನ್ನೊಬ್ರು ಮುಖ್ಯಮಂತ್ರಿ ಮಾಡಿದ್ರಲ್ಲ, ಅವತ್ತು ನಿಮಗೆ ಗೊತ್ತಿಲ್ಲ ಹಿಂದುಳಿದಂತ ಸಮುದಾಯಗಳಂತೇಳಿ. ಆದ್ರೆ ಇವತ್ತು ಮಾತಾಡಂತ ಮಾತುಗಳು ಮಾತ್ರ ಬಹಳಷ್ಟು ಚಲೋ ಮಾತಾಡಂತ ಕೆಲಸ.